ನಿನ್ನಂಥ ಮಗಳು ಇಲ್ಲ ಬಾಳಲ್ಲಿ ನೀನೇ ಎಲ್ಲ ನಿನ್ನಂಥ ಮಗಳು ಇಲ್ಲ ಬಾಳಲ್ಲಿ ನೀನೇ ಎಲ್ಲ ನಿನ್ನ ಕಂಡ ಮೇಲೆ ಬೆಳಕ ಕಂಡೆ ಬಾಲೆ ಯಾವ ದೇವ ತಂದವನವ ಎಂದು ನಾನು ಅರಿಯನು ನಿನ್ನಂತ ಅಪ್ಪ ಇಲ್ಲ ನಿನ್ನಂಥ ಮಗಳು ಇಲ್ಲ ಜೊತೆಯಾಗಿ ಬರುತ್ತಿರೆ ಆನಂದ ತರುತ್ತಿರೆ ಹುಡುಗನೇ ಎಂದಿಗೂ ರಂಪಂ ರಪಂತ ರಂಪ ಪಂಪ ರಂಪ ಪಂಪ ರಂಪಂ ರಪಂತ ರಂಪ ಪಂಪ ರಂಪ ನಿನ್ನಂಥ ಮಗಳು ಇಲ್ಲ ನಿನ್ನಂತ ಅಪ್ಪ ಇಲ್ಲ ಸಂತೋಷವೆಂದರೆ ಉಲ್ಲಾಸವೆಂದರೆ ಸಂಗೀತವೆಂದರೆ ನಿನ್ನ ಜೊತೆ ನಡೆದರೆ ಮುದ್ದಾದ ಮಾತನು ಹಿತವಾದ ರಾಗದಿ ದಿನವೆಲ್ಲ ಹಾಡಲು ಹೇಗೆ ಅರಿತೆಯೋ ರಂಪಂ ರಪಂಪ ರಂಪ ಪಂಪ ರಂಪ ಪಂಪ ರಂಪಂ ರಪಂಪ ರಂಪ ಪಂಪ ರಂಪ ನನ್ನ ಈ ಅರಗಿನಿ ಮಾತಾಡೆ ನೋಡಿ ಕಲಿತೆನು ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ ನಿನ್ನಂಥ ಮಗಳು ಇಲ್ಲ ಬಾಳಲ್ಲಿ ನೀನೇ ಎಲ್ಲ ನೀನೆ ನನ್ನ ಪ್ರಾಣ ಯಾವ ದೇವ ತಂದವರವ ಇನ್ನು ನಾನು ಅರಿಯನು ನಿನ್ನಂತ ಅಪ್ಪ ನಿನ್ನಂಥ ಮಗಳು ಇಲ್ಲ 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 ಸರ್ವ ವಿಘ್ನೋಪಶಾಂತಯೇ ಎಲ್ಲಿ ಊನವತ ಕಳಮ್ಮ ರುದ್ರಾಕ್ಷ ನೀನು ತಕಳೆ ಊನರವ ಹೆಣ್ಣು ಗಂಡು ಇಬ್ರು ಆರ ಬಲ್ಲೈಸ್ಕೊಳ್ಳಿ ಪೂಜಾರಿ ಚೆನ್ನಾಗಿ ಮದುವೆ ಮಾಡಿಸಿ ಏನಪ್ಪ ಅದು ಮೋಸ ಅಂದು ನಿಮ್ಮ ಮನೆಯಲ್ಲಿ ನೋಡಿದ ಕಣ್ಣಿನೇ ಬೇರೆ ಈ ಕಣ್ಣಿನೇ ಬೇರೆ ಅಂದು ನೋಡಿದ ಕಣ್ಣಿ ಮಣಿ ಎಲ್ಲಿ
ಅವತ್ತು ನೀವು ನೋಡಿದ್ದು ನನ್ನನ್ನ, ಆದ್ರೆ ನಿಮ್ಮ ಸತಿ ಸ್ಥಾನಕ್ಕೆ ತಂದಿದ್ದು ನನ್ನ ತಂಗಿಯನ್ನ. ಅಂದ್ರೆ ಒಬ್ಬಳನ್ನು ತೋರಿಸಿ ಮತ್ತೊಬ್ಬಳನ್ನು ಮದುವೆ ಮಾಡೋದಕ್ಕೆ ಈ ನಿಮ್ಮ ತಂಗಿ ಕುಂಟಿನೋ ಕುಳಿನೋ? ಹೌದು ಯಜಮಾನ್ರೆ, ನನ್ನ ತಂಗಿ ಕುರುಡಿ. ಈ ನಿನ್ನ ಕುರುಡಿ ತಂಗಿಯನ್ನ ನನ್ನ ಮಗನ ಕೊರಳಿಗೆ ಕಟ್ಟಿ ತಮಾಷೆ ಮಾಡ್ಬೇಕಂತೀಯ? ಈ ನಿನ್ನ ವೀನ ತಂಗಿ ಬಾರು ಬಂಗಾರವಾಗಲು ಮತ್ತೊಬ್ಬರ ಬಾಳಿಗೆ ಸಾಕುವ ನಿನ್ನ ದುರ್ಬುದ್ಧಿಗೆ ನಾಚಿಕೆ ಆಗಬೇಕು. ಯಜಮಾನ್ರೆ, ಮೂಳೆ ಇಲ್ಲದ ನಾಳಿಗೆಯಲ್ಲಿ ಯಜಮಾನ್ರೆ ವಿಕಲ್ಪ ಭಾವಿಸಬೇಡಿ. ದಯಮಾಡಿ ನನ್ನ ತಂಗಿಯ ಬಾಳಿಗೆ ಮದುವೆ ಮಾಡಲು ಅವಕಾಶ ಮಾಡಿಕೊಡಿ. ಬೇಕಾದ್ರೆ ನೀವು ಕೇಳಿದಷ್ಟು ವರದಕ್ಷಿಣೆ ಕೊಡ್ತೀನಿ. ವರದಕ್ಷಿಣೆ? ಈ ರಾಮನಿಗಪ್ಪನಿಗೆ ವರದಕ್ಷಿಣೆ? ವರದಕ್ಷಿಣೆ ರೂಪಿನಿಂದ ಹಣ ಕೊಟ್ಟು ಈ ಹೆಣ್ಣನ್ನು ಒಂದು ಗಂಡಿನ ಕೊಳ್ಳೆ ಕಟ್ಟುವುದಕ್ಕಿಂತ ಇದೇ ಹೆಣ್ಣಿನಿಂದ ಹಣ ಸಂಪಾದನೆ ಮಾಡಲು ಒಬ್ಬ ವೇಶ್ಯೆಯನ್ನು ಕಳಿಸಿದ್ರೆ ಮೂಳೆ ಇಲ್ಲದ ನಾಲಿಗೆಯಲ್ಲಿ ಬಾಯಿಗೆ ಬಂದಾಗ ಮಾತನಾಡಬೇಡಿ. ನಾನು ತಪ್ಪು ಮಾಡಿದ್ದೀನಿ ನಿಜ. ನಿಮ್ಮ ಮೆಟ್ಟಿನಿಂದ ಬೇಕಾದ್ರೆ 4 ಏಟು ಹೊಡೆಬಿಡಿ, ನಾನು ಹೊಡೆಸಿದ್ರೆ. ಆದರೆ ನನ್ನ ತಂಗಿಗೆ ಈ ರೀತಿ ಅವಮಾನದ ಮಾತನಾಡಿದರೆ ನಾನು ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ. ತಡೆದುಕೊಳ್ಳುವ ಶಕ್ತಿ ಇಲ್ಲ ಅಂದ ಮೇಲೆ ಈ ನಿಕ್ಕುಳ್ಳ ತಂಗಿನ ನನ್ನ ಮಗನ ಕೊರಳೆ ಕಟ್ಟಿ ಮೋಸ ಮಾಡಬೇಕಿದ್ಯಾ? ಈ ನನ್ನ ಮಗನಿಗೆ ಹೆಣ್ಣು ಕೊಡುವುದಕ್ಕೆ 100 ಹುಡುಗಿಯರು ನಾನ್ ಮುಂದು ತಾನ್ ಮುಂದು ಅಂತ ನಿಂತಿರ್ಬೇಕಾದ್ರೆ ಈ ಕುಡಿ ತಂಗಿನ ಕಟ್ಕೊಳ್ಳೋದಕ್ಕೆ ನಮಗೇನು ಗಾಜರ ಬಂದಿಲ್ಲ ಕಣ, ಬಂದಿಲ್ಲ. ನೋಡಿ ಯಜಮಾನ್ರೆ, ತನ್ನ ತಂಗಿ ಮೇಲಿರೋ ಮಮಕಾರಕ್ಕೋಸ್ಕರ ಅಣ್ಣ ತುಡುಕಿ ಈ ರೀತಿ ನಿರ್ಧಾರ ತಗೊಂಡ್ಬಿಟ್ಟು ತಪ್ಪು ಮಾಡ್ಬಿಟ್ಟಿದ್ದಾರೆ. ಅವ್ರ ಪರವಾಗಿ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ನಮ್ಮ ಅಣ್ಣನ ಕ್ಷಮಿಸ್ಬೇಡಿ. ನಿನ್ನಂತ ಕುರುಡಿನ ಮದುವೆ ಆಗೋದು ನಾನೇ ಆಗ್ಬೇಕಾಯ್ತಾ? ಕುಂಟನೋ, ಕುರುಡನೋ, ಮೂಗನೋ, ಮುದುಕನೋ ಬೇಕಾದ ಜನ ಇದಾರಲ್ಲ. ಓಹೋ, ನಿನ್ನಂತ ಕುರುಡಿಗೆ ನನ್ನಂತ ಗಂಡೆ ಬೇಕಾಗಿ ರುದ್ರೇಶ್, ಅವಿವೇಕದ ಮಾತುಗಳನ್ನಾಡಿ ಅವಿವಾಯ್ತ ನಿನ್ನ ಕಣ್ಣಲ್ಲಿ ನೀರು ಬರಿಸಬೇಡಿ. ಅವಮಾನದ ಅಲೆಗಳು ಅಲೆ ಅಲೆ ಆಗಿ ಬಂದು ಅಪ್ಪಳಿಸಿದ್ರು, ಅದನ್ನು ತಡೆದುಕೊಳ್ಳುತ್ತೇನೆ. ಆದರೆ ನನ್ನ ತಂಗಿಗೆ ಈ ರೀತಿ ಅವಮಾನದ ಮಾತನಾಡಿದರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ. ರುದ್ರೇಶ್, ನಿಮ್ ಕೈನಾರು ಮುಗಿದ್ರಿ, ನಿಮ್ ಕಾಲ್ನಾರು ತಪ್ಪು ಮಾಡದೇ ಇದ್ರು ಅವ್ರ ಹತ್ರ ಯಾಕಣ್ಣ ಕ್ಷಮೆ ಕೇಳ್ತೀಯ? ಅಣ್ಣ ತಡಣ್ಣ, ಈ ಗೌಡನ ಮದ್ವೆ ಆಗೋದಕ್ಕೆ ಯಾರು ಕೂಡ ಮುಂದೆ ಬರಲ್ಲ ಅಣ್ಣ, ಮುಂದೆ ಬರಲ್ಲ. ನಾನು ಅವತ್ತೇ ಹೇಳಿದ್ದೆ ನಿನಗೆ, ಈ ಗೌಡನ ಮದ್ವೆ ಆಗೋದಕ್ಕೆ ಯಾರಾದ್ರೂ ಮುಂದೆ ಬರ್ತಾರಂದ್ರೆ ಅವನೊಬ್ಬ ಕುಂಟನೋ ಕೂಡನೋ ನನ್ನ ರಸಿಕತೆನೆ ಇಲ್ದಿರೋರಾಗ್ಬೇಕು ಅಂತ. ಅಣ್ಣ, ಈಗ್ಲಾದ್ರೂ ನನ್ನ ಮದ್ವೆ ಆಸೆನ ಬಿಟ್ಬಿಡಣ್ಣ. ನಾನು ಇದೇ ಮನೆಯಲ್ಲಿ ಇಟ್ಬಿಡ್ತೀನಿ. ಅಕ್ಕನು ನೀನು ಮದುವೆಯಾಗಿ ಚೆನ್ನಾಗಿದ್ಬಿಡಿ, ಮಂಗಳವಾದ ಕೇಳಿ ಸಂತೋಷ ಪಡ್ತೀರಣ್ಣ. ಜಯಶ್ರೀ, ನಿನಗೆಷ್ಟು ಧೈರ್ಯ, ನಿನಗಿರುವಷ್ಟು ಧೈರ್ಯ ನನಗಿಲ್ಲಮ್ಮ. ನಿನ್ನಂತ ಕುಲವಂತ ಹೆಣ್ಣಿಗೆ ಈ ಹಾಳು ಸಮಾಜದಲ್ಲೇ ಬೆಲೆ ಕೊಡುವುದಿಲ್ಲಮ್ಮ, ಬೆಲೆ ಕೊಡುವುದಿಲ್ಲ. ಈ ಎಂತವರಿಗೆ ಬೆಲೆ ಕೊಡುತ್ತದೆ ಗೊತ್ತೇನಮ್ಮ? ಕಾಲೇಜು ಓದುವ ಕುಂಟು ನೆಪದಲ್ಲಿ ತನ್ನ ಸಹಪಾಠಿಯೊಂದಿಗೆ ಆಡಬಾರದ ಆಟಗಳನ್ನೆಲ್ಲ ಹಾಡಿ ತನ್ನ ಶೀಲವನ್ನೇ ಕಳೆದುಕೊಂಡು ಮತ್ತೊಬ್ಬನ ಕೈಯಿಂದ ತಾಲಿ ಕಟ್ಟಿಸಿಕೊಳ್ಳುವ ಒಂದು ಹೆಣ್ಣಿಗೆ ಬೆಲೆ ಕೊಡ್ತದೆ ಕಣಮ್ಮ. ಮದುವೆಗೂ ಮುಂಚೆ ಆಡಬಾರದ ಆಟಗಳನ್ನೆಲ್ಲ ಹಾಡಿ ಅಕ್ಕ ಸಾಲಿಗೆ ಮಾಡಿಕೊಟ್ಟ ಒಂದು ಚಿನ್ನದ ತೂರಿಂದ ತಾಲಿ ಕಟ್ಟಿಸಿಕೊಳ್ಳುವ ಹೆಣ್ಣಿಗೆ ಈ ಸಮಾಜ ಬೆಲೆ ಕೊಡ್ತದೆ ಕಣಮ್ಮ, ಬೆಲೆ ಕೊಡ್ತದೆ. ಯಜಮಾನ್ರೆ, ಇಂಥವನ್ನೆಲ್ಲ ದಿನನಿತ್ಯ ನೋಡ್ತಾನೆ ಇರ್ತೀರಾ, ಕೇಳ್ತಾನೆ ಇರ್ತೀರಾ. ಅಂಥದ್ರಲ್ಲಿ ಇದೇನು ಅಂತ ದೊಡ್ಡದಿಲ್ಲ. ದಯವಿಟ್ಟು ಈ ಮದುವೆ ಕಾರ್ಯಕ್ಕೆ ಅವಕಾಶ ಮಾಡಿಕೊಡಿ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಂಬಿದಕ್ಕೆ ಇದ್ದ ಮೋಸನ ಮಾಡೋದು. ಈ ಹುಡುಗಿ ಕುಡಿ ಅಂತ ನನ್ಗೆ ಈಗ ತಡೆ ಗೊತ್ತದದು. ಓ ಮಹೇಶಪ್ಪ, ನೀನೇರು ಹೇಳ್ಬೇಕು ತಾನೆ ನಮ್ಮ ಹುಡುಗಿ ಕುಡಿ ಅಂತ. ಸರಿ ಯಜಮಾನ್ರೆ, ನಿಮ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ಬಲವಂತೆ ಮಾಡಲ್ಲ. ಜಯ,
ನಡೆಯಮ್ಮ. ಅಪ್ಪ ಮಡಿಗಿರುವ ಸಂಪತ್ತಿನಲ್ಲಿ ನೀನು ಸುಪತ್ರಿಯಾಗಿಂತ ಇರಮ್ಮ. ಇವತ್ತಿನಿಂದ ನೀ ನನ್ನ ತಂಗಿ ಅಲ್ಲಮ್ಮ, ನನ್ನ ತಮ್ಮನೆಂದೇ ಭಾವಿಸುತ್ತೇನೆ. ನಡೆಯಮ್ಮ, ನಡಿ. ಏಯ್, ಇನ್ನು ಏನ್ರ ಮಾತನಾಡ್ತೀರಾ? ಆಲಾಪಿ ಗೆಟ್ ಔಟ್. ಮನುಷ್ಯ ಮಾನವರಾಗ ಹೊರತು ದಾನವರಾಗಿರ್ಬಾರ್ದು. ನಾವು ಯಾವಾಗಲೂ ಇದೇ ಸಪ್ಪನನ್ನ ಸುವರ್ಣಾಸ್ಕರದಲ್ಲಿ ಬರೆಯುವಂತ ಕೆಲಸ ಮಾಡ್ಬೇಕು ಹೊರತು ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕಬಾರ್ದಪ್ಪ. ಹೆಣ್ಣಿನ ಬಹಿರಂಗ ಬಣ್ಣವನ್ನು ಕಂಡು ಕಾಮಕರು ತುಂಬಿರೋ ಈ ಸಮಾಜದಲ್ಲಿ ಅಂಗವಿಕಲರ ಅಂತರಂಗ ಅರಿಯುವ ಸುವಿಚಾರಿಗಳಲ್ಲಿ ಯಾರೂ ಇಲ್ವಾ? ಆ ಸುವಿಚಾರಿ ನೀನಾಗಣ್ಣ. ಅಣ್ಣ, ಆಕೆಗೆ ಕಣ್ಣಿದರೆ ಅಣ್ಣ ರೂಪವತೆ, ಶೀಲವತೆ, ಮೇಲಾಗಿ ಶೀಲವತೆ ಅಣ್ಣ. ಆಕೆ ಕೈ ಹಿಡಿದು ಉದ್ಧಾರ ಮಾಡಣ್ಣ. ಜಗದೀಶ, ನನ್ನ ಕೈ ಹಿಡಿದ ಏಟರಿಂದ ಬಹಳ ದಿನವಾಗಿದೆ. ಮೊತ್ತದ ಜನ ಕಟ್ಟೆ ಒಡೆಯಪ್ಪ ಒಡೆ. ನಿಮಗೊಬ್ಬ ಮಗಳಿದ್ದು ಆ ಮಗಳಿಗೆ ಇಂಥ ಪರಿಸ್ಥಿತಿ ಬಂದಿದ್ರೆ ಏನಪ್ಪ ಮಾಡ್ತಿದ್ರಿ? ನೀವು ಹೇಳ್ಬೇಕಂತ ಅಂದೇನಪ್ಪ? ಪ್ರಪಂಚದ ಪ್ರಜ್ಞೆಯನ್ನು ಮನಸ್ಸಲ್ಲಿ ನಿಂತುಕೊಂಡು ಮಾತಾಡಪ್ಪ. ಅಣ್ಣ, ಅಪ್ಪನ ಮಾತ ಕೇಳ್ಬೇಡಣ್ಣ. ನೀನು ದೊಡ್ಡ ಮಾತು ಮಾಡಿ ಈಕೆ ಕೈ ಹಿಡಿದು ಉದ್ಧರಿಸಣ್ಣ, ಉದ್ಧರಿಸು. ಈಕೆ ನೀನೇ ಯಾಕೋ ಮದುವೆ ಆಗ್ಬಾರ್ದು? ಇಲ್ಲಿ ನಡೀತಿರೋದು ನಿನ್ ಮದುವೆನಾ? ನಿನ್ ಮದುವೆಯಲ್ಲಿ ನೀನೇ ತಾಲಿ ಕಟ್ಬೇಕಣ್ಣ. ಯಾಕೆಂದ್ರೆ ಅಣ್ಣನ ಮದುವೆಗೆ ತಮ್ಮ ಬಂದು ಬಾಳ್ ಕೊಟ್ಟ ಎಂಬ ಅಪಾದನೆ ನಮಗೆ ಬೇಡಣ್ಣ. ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಈಕೆಯ ಕೈ ಹಿಡಿದು ಉದ್ಧರಿಸಣ್ಣ. ಏಯ್, ನಂದೇನು ಅಭ್ಯಂತರ ಇಲ್ಲ ಕಣು. ಬೇಕಾದ್ರೆ ನೀನೇ ಮದುವೆ ಆಗು. ಅಣ್ಣ, ಆಯ್ತಣ್ಣ. ನಿನ್ನಂತ ಮತಿಗಳಿಗೆ ಬುದ್ಧಿ ಕೇಳಿಸಲು ನಾನು ಆಕೆಯ ಕೈ ಹಿಡಿಯುತ್ತೇನೆ. ಏನು ಅಂತ ಮಾತಾಡ್ತಾ ಇದ್ದೀರಾ? ಕಾಲೇಜ್ನಲ್ಲಿ ನೀವು ಒಂದು ಹುಡುಗಿನ ಮನ್ಸಾರೆ ಪ್ರೀತಿ ಮಾಡ್ತಾ ಇದ್ದೀರಾ. ಆಕೆ ನಿಮ್ಮನ್ನ ಮನ್ಸಾರೆ ಇಟ್ಕೊಂಡು ಮನ್ಸಾರೆ ಪ್ರೀತಿ ಮಾಡಿದಾಳೆ. ಆಕೆನ ಈಗ ಒಲ್ಲೆ ಅಂದ್ರೆ ನನ್ನನ್ನು ಬೇಕಾದ್ರೆ ಹುಡುಗಿ ಜೊತೆ ಆಡಿದ್ದೇನೆ, ಕುಳಿದಿದ್ದೇನೆ, ಕುಪ್ಪಳಿಸಿದ್ದೇನೆ. ಅವಳ ಶೀಲ ಹಾಳು ಮಾಡಿಲ್ವಲ್ಲ? ಅವಳು ಯಾರು ಬೇಕಾದ್ರೆ ಮದುವಾಗಿ ಸಂತೋಷ ಆಗಿರ್ಬೋದು. ಹಾಗಾದ್ರೆ ಆ ಹುಡುಗಿ ತನ್ನ ಹೃದಯದಲ್ಲೇ ನಿನ್ನನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾಳಲ್ಲ, ಆ ಹುಡುಗಿಗೆ ಏನಾದ್ರೂ ಅನ್ಯಾಯ ಮಾಡಿದ್ರೆ ನಾಳೆ ದಿವಸ ಆ ಹುಡುಗಿ ಮಾರಿಯಾಗಿ ನಿನ್ ಮೇಲೆ ದ್ವೇಷ ತೀರ್ಸ್ಕೊಳ್ಳೋದಕ್ಕೆ ಮುಂದಾದ್ರೆ? ಆಕೆ ಮಾರಿಯಾಗಿ ಬಂದರೆ ನರಕಕ್ಕೆ ದಾರಿ ತೋರ್ಸಕ್ಕೆ ಮೇಲೊಬ್ಬ ಕುಳಿತಿದ್ದಾನೆ. ಸರಿಯಾಗಿ ಸಾಗಿಸುವ ಸಂಸಾರಕ್ಕೆ ಸಿಡಿಮದ್ದನ್ನು ಹಾಕುವುದಕ್ಕೆ ದೇವಾನುದೇವತೆಗಳು ಹಿಂಜರಿಯುವಾಗ ಇವಳು ಯಾರು? ನರ ಜನ್ಮ ಹೊತ್ತ ಮಾನವಿ. ಇವಳಲ್ಲಿ ಏನು ಮಾಡಲು ಸಾಧ್ಯ? ಇವನು ಮೆಚ್ಚಿ ಮದುವೆ ಆಗಲು ಹುಡುಗಿ ಯಾರು ಅಂತ ನಿಮ್ಗೆ ಗೊತ್ತೇನಮ್ಮ? ಆಕೆ ಎಲ್ಲಿದ್ದಾಳೆ? ಆ ಹುಡುಗಿ ನನ್ನ ಸ್ನೇಹಿತೆ ರಾಧಾ ಅಂತ ಮಾವ. ನೋಡಿ, ದಯವಿಟ್ಟು ನಿಮ್ಮನ್ನ ನಂಬಿ ಬಂದಿರೋ ಹೆಣ್ಣಿಗೆ ದಯವಿಟ್ಟು ಮೋಸ ಮಾಡಬೇಡಿ. ಅವಳು ನಿಮ್ಮನ್ನೇ ನಂಬ್ಕೊಂಡಿದ್ದಾಳೆ. ದಯವಿಟ್ಟು ಅವಳಿಗೆ ಬಾಳು ಕೊಟ್ಟು ಅವಳ ಜೊತೆ ಜೀವನ ಮಾಡಿ. ಅದನ್ನ ಬಿಟ್ಟು ನನ್ನಂತ ಕೂಡ ಜೀವನ ಪೂರ್ತಿ ಜೀವನ ಕೊಡ್ತೀನಿ ಅಂತ ಬಂದ್ರೆ ನಿಮ್ ಜೀವನ ನರಕ ಆಗ್ಬಿಡುತ್ತೆ. ದಯವಿಟ್ಟು ನನ್ನನ್ನ ಬಿಟ್ಬೇಡಿ, ದಯವಿಟ್ಟು ಕ್ಷಮಿಸ್ಬೇಡಿ. ನೀನು ಎಲ್ಲಿ ಹೋಗಿ ಜೀವನ ನಡೆಸಬೇಕಾಗಿಲ್ಲ. ನನ್ನ ಮನ ಬೆಳಗುವ ಮಹಾಲಕ್ಷ್ಮಿಯಾಗಿ ನನ್ನ ಸಂಸಾರ ಜ್ಯೋತಿ ನೀನಾಗು. ಜಗದೀಶ, ನನ್ನ ಮನೆ ಮಾನ ಮರ್ಯಾದನ್ನ ಬೀದಿ ಪಾಲು ಮಾಡಿ ಹೋಗಿ ಹೋಗಿ ಈ ಕೂಡಿಯನ್ನ ಮದುವೆ ಆಗ್ತೀನಿ ಅಂತ ನಾನೇನು ಸತ್ತಿಲ್ಲ ಕಣೋ, ಸತ್ತಿಲ್ಲ. ನಾನು ಮೆಚ್ಚಿದ ಹುಡುಗಿಯನ್ನೇ ಮದುವೆ ಆಗ್ಬೇಕು. ಮಗನೇ, ನಿಜನಪ್ಪ, ನಿಜ. ಆದರೆ ಜೀವನದ ಕೊನೆ ತನಕ ನನ್ನ ಬಾಳೆ ಸಂಘ ಜೊತೆ ಬಾಳಬೇಕಾಗಿರೋ ನಾನು ಅಂದಮೇಲೆ ನಾನು ಹೆಚ್ಚಿದ ಹೆಣ್ಣನ್ನು ಒಪ್ಪಿ
ಆಶೀರ್ವಾದ ಬೇಕಾಗಿರೋದು ನಿಮ್ಮ ಕರ್ತವ್ಯ. ಈ ಮೆಚ್ಚಿನ ಹುಡುಗಿ ಸರಿಯಾಗಿದ್ರೆ ನಾನು ಒಪ್ತೇನೆ ಕಣೋ. ಹೋಗಿ ಹೋಗಿ ಇರುಳು ಕಂಡ ಬಾವಿಗೆ ಹಗಲು ಬಿದ್ದಾಗೆ ಹೋಗಿ ಹೋಗಿ ಕುಡಿನ ಮದುವೆ ಆಗ್ತೀನಿ ಅಂತೆಲ್ಲ ಗಾಚಾರ ತಪ್ಪುತ್ತಾರೆ ಕಣ. ಹುಷಾರು. ನಾನು ಹೀಗೆಗೋಸ್ಕರ ನನ್ನ ಜೀವನವನ್ನೇ ತ್ಯಾಗ ಮಾಡ್ತೀನಿ. ಬೇರೆ ಏನನ್ನು ಕಣ್ಣೆತ್ತು ಸಹ ನೋಡಲ್ಲಪ್ಪ. ಮಹೇಶ್, ಕರ್ಕೊಂಬನ್ನಿ ನಿಮ್ಮ ತಂಗಿನ ಮಂಟಪಕ್ಕೆ. ಹಾಗೇನಾ ನಾನೇ ಕೈ ಹಿಡಿದ್ದೇನೆ. ರುದ್ರೇಶ್, ಅಂದು ನಮ್ಮ ಮನೆಗೆ ಬಂದು ಹೆಣ್ಣು ನೋಡಕ್ ಬಂದಾಗ ನೀವು ನನ್ನನ್ನೇ ತಾನೇ ಒಪ್ಪಿದ್ದು. ಹಾಗಾದ್ರೆ ನಡೀರಿ ಮದುವೆ ಮಂಟಪಕ್ಕೆ, ಕಟ್ರಿ ತಾಳಿನ. ರೀ, ಏನ್ರಿ ಹರಿ ಕತೆ ಕೇಳ್ತಾ ಇದ್ದೀರಾ? ನಡೀರಿ ಮದುವೆ ಮಂಟಪಕ್ಕೆ. ರಂಗ ಇರೋದು ಒಂದೇ ತಾಲೆ ಇಸ್ತಕಣ. ಹೊರಗಡೆ ಹೋಗಿ ಹೇಳಿ ಆರದಾಗ ಬರೋ. ಆ ಆರದಲ್ಲಿ ನಾ ಮದುವೆ ಆಗ್ತೇನೆ. ಜಗದೀಶ್, ನೀನು ಕಣೆ ಕಂಡು ಕಾಲೇಜ್ ಲವ್ ಮಾಡಿದ್ರು ಕೂಡ ಈ ಆಯ್ಕೆಲ್ಲ ತಿರಸ್ಕರಿಸಿ ಈ ಗುಡಿಗೆ ಒಂದು ಬಾಲ್ ಕೊಡ್ತೀಯಲ್ಲ, ನನ್ನ ಸ್ನೇಹಿತ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬಾ ಹೆಮ್ಮೆ ಕಣ. ಸಾರ್ ಕೊಡಿ ಸಾರ್ ಕೈನ. ಗಂಡು ಎಂದ್ರೆ ಗಂಡು ಸಾರ್, ಬಹುದೂರ್ ಗಂಡು, ಹಳೆಪುರದ ಗಂಡು ಸಾರ್. ಜಗದೀಶಪ್ಪ, ಎಲ್ಲಾರ್ಗೂ ನಿಮ್ಮಂತ ಗಂಡೆ ಸಿಕ್ಕಾದಾದ್ರೆ ನಾನು ಇನ್ನೂ ಒಂದೆರಡು ಮದುವೆ ಆಗಿ ಬರೀ ಹೆಣ್ಮಕ್ಕಳನ್ನೇ ಹುಟ್ಟಿಸ್ತಿದ್ದೆ ಜಗದೀಶಪ್ಪ. ಓ ಮಾವ, ಒಬ್ಬನ ಮಗಳು ಉಡ್ಸ್ಬಿಟ್ಟೆ ನಮ್ಮೂರವ್ರ ಜನ ಅಲ್ಲ ಏನಾರುವ 3 ಮದುವಾಗಿ 3 ಮಕ್ಕಳು ಮಾಡ್ಬಿಟ್ರ ನಮ್ಮ ಮೇಲೆ ಗ್ರಾಮ ಪಂಚಾಯತ್ನೇ ಹಾಳು ಮಾಡ್ಬಿಡೋದು. ಓ ಪೂಜಾರಪ್ಪ, ತಕಲೆ ಹೂನಾರ್ವ ಶುರು ಮಾಡ್ಕಲಿ ಮಂತ್ರವ. ರುದ್ರೇಶೋ, ತಕಲೆ ಹೂನಾರವ. ನೀವಿಬ್ರು ಆರ ಬರಲಿಸ್ಕೊಳಪ್ಪ. ನೀನು ತಾಳಿ ಕಟ್ಟಯ್ಯ. ಏ ರಂಗ, ಮುಖ ಏನ್ ನೋಡ್ತಿದ್ಯಾ? ಗಟ್ಟಿ ಮೇಲೆ ಬರ್ಸ ಕೇಳು. ಗಟ್ಟಿ ಬೇಡ, ಗಟ್ಟಿ ಬೇಡ. ರಂಗ, ಎಲ್ಲರೂ ಊಟದ ವ್ಯವಸ್ಥೆ ಆಗಿದೆ ನೋಡು. ಎಲ್ಲ ಊಟ ರೆಡಿಯಾಗಿದೆ. ಎಲ್ಲ ನೆಡ್ರೆ ಊಟ ಮಾಡೋರಂತೆ. ನಮ್ಮ ಅಲಾಪುರ ಬಾಂಧವರೇ, ಆ ಕಡೆ ಇರೋರೆಲ್ಲ ಈ ಕಡೆ ತಿರುಗಲಿ, ಈ ಕಡೆ ಇರೋರೆಲ್ಲ ಈ ಕಡೆ ತಿರುಗಲಿ. ಎಲ್ಲ ಬನ್ನಿ ಉಣ್ಣೂರಿ. ಅಯ್ಯೋ, ಏನ್ ಮುಂಡದೆ ಉಣ್ಣುದು? ಊಟ ಲೆಕ್ಕಮ್ಮ. ಅದ್ನಂಗೆ ಎಟ್ಕೇಳ ಮುಂಡದೆ ಇಲ್ಲಿ ಕುಂತಿರೋಲ್ಲ ಬಂದು ನೀವು ಉಣ್ಸ್ಬಿಟ್ಟರು. ಹಂಗೇನ್ ಆಗಲಕನ್ ಬಾಮೋ, ನೀವು ಉಣ್ಕಲೇ.